ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಮೊದಲನೇದಾಗಿ ಮನಃಪೂರ್ವಕವಾಗಿ ನಿಮಗೆ ಒಂದು ಕೃತಜ್ಞತೆ, ಒಂದು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ನಿನ್ನೆ ರೀಡಿಂಗ್ ಮಾಡಿದ್ದೆ, ಆದರೆ ಅದು ಯಾಕೆ ಹಾಕ್ಲಿಕ್ಕಾಗಲಿಲ್ಲೋ ಗೊತ್ತಿಲ್ಲ. ಯಾಕಂದರೆ ನೆಟ್ವರ್ಕ್ ಇದ್ದಕ್ಕಿದ್ದ ಹಾಗೆ ಪ್ರಾಬ್ಲಮ್ ಆಗಿ ಫೋನಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿ ನನಗೆ ಅದು ಕನೆಕ್ಟ್ ಆಗಲೇ ಇಲ್ಲ. ಅಂದರೆ ವಿಡಿಯೋ ಅಪ್ಲೋಡ್ ಆಗಲಿಕ್ಕೆ ತುಂಬ ಸಮಯ ತಗೊಳ್ತು. ಹೇಳಬೇಕು ಅಂದರೆ ಇವತ್ತು ಬೆಳಗ್ಗೆ 11 ಗಂಟೆ 12 ಗಂಟೆಗೆ ನನಗೆ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದು ನಿಮಗೆ ಪೋಸ್ಟ್ ಆಗಿದೆ. ಅಲ್ಲಿಯವರೆಗೂ ವಿಳಂಬ ತಗೊಳ್ತು. ಒಟ್ಟಾರೆಯಾಗಿ ಏನು ನಡೆಯುತ್ತೋ ಅದೆಲ್ಲ ಬಾಬಾರವರ ಇಚ್ಛೆ, ನಾನು ಅವರಲ್ಲಿ ಪೂರ್ಣ ಸಮರ್ಪಣೆ. ಆದರೆ ನೀವು ಮಾತ್ರ ಒಂದು ಏನೋ ಹೇಳ್ತಾರಲ್ಲ, ಒಂದು ಕಾರಣವಿಲ್ಲದೆ ಏನೂ ನಡೆಯೋದಿಲ್ಲ. ನಿಮ್ಮ ಮನಸ್ಸಿನ ಒಂದು ಮಾತನ್ನು ಕೇಳಲಿಕ್ಕೆ ಎಲ್ಲೊಂದು ರೀತಿಯಲ್ಲಿ ಆ ಸಂತೋಷವನ್ನು ಬಾಬಾ ನಂಗೆ ಕೊಡಲಿಕ್ಕೆ ಆ ರೀತಿ ಆಯಿತು ಅಂತಲೇ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಯಾವಾಗಲೂ ಒಳ್ಳೆಯದನ್ನೇ ನಾವು ಥಿಂಕ್ ಮಾಡಿದಾಗ ಒಳ್ಳೆಯದೇ ನಮಗೆ ಎದುರಾಗುತ್ತೆ ಅನ್ನೋದಕ್ಕೆ ಇವತ್ತಿನ ದಿನ ನನಗೆ ಸಾಕ್ಷಿಯಾಗಿತ್ತು. ಅಂದರೆ ನೀವೆಲ್ಲ ಯಾವ ರೀತಿ ಕಮೆಂಟ್ ಮಾಡಿದಿರಲ್ಲ, ನಿಮ್ಮ ಧ್ವನಿ ಕೇಳದೇ ಇದ್ದರೆ ನಮ್ಗೆ ಆಗೋದಿಲ್ಲ. ಇವತ್ತಿನ ನಿಮ್ಮ ಭರವಸೆಯ ಮಾತುಗಳು ನಮಗೆ ಎಲ್ಲೋ ನಾಳೆಯ ಒಂದು ಪ್ರೇರಣೆ ಆಗಿರ್ತವೆ, ಬದುಕಲಿಕ್ಕೆ ಒಂದು ಉತ್ಸಾಹವನ್ನು ತುಂಬುತ್ತವೆ. ನಿಮ್ಮ ವಾಯ್ಸ್ ಕೇಳಲಿಲ್ಲ ಅಂದರೆ ನನಗೆ ಇರೋಕ್ಕಾಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ಹಾಕಿದ್ರಲ್ಲ, ಆ ಎಲ್ಲ ಮೆಸೇಜ್ಗಳು, ಆ ಅನುಭವ ನನಗೆ ಎಲ್ಲೋ ಒಂದು ರೀತಿಯಲ್ಲಿ ಖುಷಿ ಕೊಡ್ತು. ಹಾಗೆ ಇದೇ ನಡಿಬೇಕಾಗಿತ್ತು ಅಂಥೇಳಿ ತೀರ್ಮಾನ ಆಗಿತ್ತು ಅನಿಸುತ್ತೆ. ಅದಕ್ಕೋಸ್ಕರನೇ ಆ ವಿಡಿಯೋ ನಿನ್ನೆ ನೆಟ್ವರ್ಕ್ ಪ್ರಾಬ್ಲಮ್ನಿಂದ ಅಪ್ಲೋಡ್ ಆಗಲಿಲ್ಲ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಭಗವಂತನ ಒಂದು ಪೂರ್ವ ಯೋಜನೆ ಏನಿರುತ್ತೋ ಅದು ನಮಗೆ ತಿಳಿದಿರೋದಿಲ್ಲ. ಆದರೆ ಅವರಲ್ಲಿ ನಾವು ಸಮರ್ಪಣೆಯಾದಾಗ ಆ ಗುರುವು ಹಂತ ಹಂತವಾಗಿ ನಮ್ಮನ್ನು ಮಾರ್ಗದರ್ಶನ ಮಾಡ್ತಾರೆ. ನಮ್ಮ ಜೀವನಕ್ಕೆ ಭರವಸೆ ಅಂದರೆ ನಮ್ಮ ಭಾಗ್ಯದಲ್ಲಿ ಎಲ್ಲವನ್ನ ಪಡ್ಕೊಳ್ಳುವ ಒಂದು ಯೋಗ ಇರುತ್ತೆ. ಆದರೆ ಕೆಲವು ಅಡೆತಡೆಗಳು, ಇಲ್ಲ ನಮ್ಮದೇ ಆದ ಒಂದು ತಪ್ಪು ನಿರ್ಧಾರಗಳು, ಇಲ್ಲ ನಮ್ಮಲ್ಲಿರುವ ಒಂದು ನಿರುತ್ಸಾಹ, ಅಂದರೆ ನಮಗೆ ಭಗವಂತನ ಬಗ್ಗೆ ಒಂದು ಭರವಸೆ ಇಲ್ಲದೆ ಇರೋದು, ಇಲ್ಲಾಂದರೆ ನಾವು ಮಾಡಿದ ಕೆಲಸಗಳ ಬಗ್ಗೆನೇ ನಮಗೆ ಸರಿಯಾದ ಒಂದು ಭರವಸೆ ಇಲ್ಲದೆ ಇರೋದು, ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯಕ್ಕೆ ತಗೊಳ್ಳದೇ ಇರೋದು, ಇವೆಲ್ಲವೂ ಕೂಡ ಕಾರಣವಾಗಿರುತ್ತವೆ. ಒಟ್ಟಾರೆಯಾಗಿ ಗುರುವಿಲ್ಲದೆ ಇದ್ದರೆ ನಮ್ಮ ಜೀವನ ಅಂಧಕಾರನೇ, ಅದಂತೂ ಸತ್ಯವಾದ ಮಾತು. ಗುರುವಿನ ಮಾರ್ಗದರ್ಶನದಲ್ಲಿ ನಡೆದರೆ ನಮ್ಮ ಭಾಗ್ಯದಲ್ಲಿರೋದನ್ನು ನಾವು ಪಡ್ಕೊಳ್ಳೋಕ್ಕೂ ಸಾಧ್ಯ. ಹಾಗೆ ತಿಳಿದೋ ತಿಳಿಯದೇನೋ ಆದ ನಮ್ಮಿಂದ ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೂ ಆ ಗುರು ನಮಗೆ ಸಾಧ್ಯ ಮಾಡಿಕೊಡ್ತಾರೆ. ಒಟ್ಟಾರೆಯಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಾರಲ್ಲ, ಆ ಮಾತು ಅರ್ಥಗರ್ಭಿತ. ನಿಮ್ಮೆಲ್ಲರ ಪ್ರೀತಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ವಿಡಿಯೋನ ಶುರು ಮಾಡೋಣ. ಇವತ್ತಿನ ರೀಡಿಂಗ್ ನಿಮ್ಮ ಒಂದು ಜೀವನಕ್ಕೆ ಯಾವ ರೀತಿ ಒಂದು ಮೆಸೇಜ್ ಕೊಡುತ್ತೆ ಅನ್ನೋದಕ್ಕಿಂತ ಮೊದಲು ಬಾಬಾರವರನ್ನು, ಹಾಗೆ ನೀವು ನಂಬಿದ ದೈವಶಕ್ತಿಯನ್ನು ಸ್ಮರಣೆ ಮಾಡಿಕೊಂಡು ದೀರ್ಘವಾದ ಉಸಿರನ್ನು ತಗೊಂಡು ದೀರ್ಘವಾದ ಉಸಿರನ್ನು ನಿಧಾನವಾಗಿ ಹೊರಗೆ ಹಾಕ್ತಾ ಈ ಎನರ್ಜಿಗೆ ಕನೆಕ್ಟ್ ಆಗಿ ಖಂಡಿತವಾಗಿಯೂ ಅನೇಕ ರೀತಿಯ ಗೊಂದಲಗಳಿಗೆ ಉತ್ತರ ಹಾಗೆ ಪರಿವರ್ತನೆ ಕೂಡ ಸಿಗ್ತಾ ಹೋಗುತ್ತೆ. ಹಾಗೆ ನಿಮ್ಮನ್ನು ಹೀಲ್ ಕೂಡ ಮಾಡುತ್ತೆ ಈ ಎನರ್ಜಿ. ಹಾಗಾದರೆ ಸ್ನೇಹಿತರೆ, ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಈ ಎನರ್ಜಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಇವತ್ತು ಒಂದು ಅದ್ಭುತವಾದ ಕ್ಷಣ, ಅಂದರೆ ನೀವು ಯಾವುದೋ ಒಂದು ಸಮಾರಂಭಕ್ಕೆ ಕಾರಣರಾಗಿದ್ದೀರಾ, ಅಂದರೆ ಸೆಲೆಬ್ರೇಟ್ ಮಾಡಿದ್ದೀರಾ ಆ ಕ್ಷಣಗಳನ್ನು ಅನ್ನೋ ರೀತಿಯಲ್ಲಿ ಮೊದಲನೇದಾಗಿ ನಿಮಗೆ ಬಾಬಾರವರಿಂದ ಬ್ಲೆಸ್ಸಿಂಗ್ ಹಾಗೆ ಒಂದು ಗೈಡೆನ್ಸ್ ಕೂಡ ಸಿಗ್ತಾ ಇದೆ. ನೀವು ಇದೇ ರೀತಿಯ ಒಂದು ಎನರ್ಜಿಗೆ ಕಾರಣರಾಗ್ತಾ ಹೋಗ್ತೀರಾ ಮುಂದಿನ ದಿನಗಳಲ್ಲಿ. ಅಂದರೆ ನಿಮ್ಮ ಜೀವನದಲ್ಲಿ ನೀವು ಸೆಲೆಬ್ರೇಟ್ ಮಾಡುವ ಅವಕಾಶಗಳು ಹೆಚ್ಚಿನ ಮಟ್ಟದಲ್ಲಿ ಸಿಗ್ತವೆ. ನೀವೆಷ್ಟು ದೃಢವಾದ ನಂಬಿಕೆ ಇಟ್ಕೊಂಡು ಗುರುವಿನಲ್ಲಿ ಹಾಗೆ ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಸಾಕ್ತಿರೋ ಅಷ್ಟೇ ನಿಮಗೆ ಒಂದು ಸೋಲ್ ಎನರ್ಜಿಗಳು ಕನೆಕ್ಟ್ ಆಗ್ತವೆ. ಆ ಎನರ್ಜಿಗಳು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಸಹಾಯ ನೀಡ್ಬೋದು, ಹಾಗೆ ಕೆಲವು ಪಾಠಗಳನ್ನು ಕೂಡ ಕೊಡ್ಬೋದು. ಆ ಪಾಠಗಳಿಂದ ನೀವು ಕೆಲವು ತಿರುವುಗಳನ್ನು ಕಂಡುಕೊಳ್ತೀರಾ, ಹಾಗೆ ಕೆಲವು ಸಹಾಯದಿಂದ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಕೂಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮಲ್ಲಿ ಒಂದು ಆಕರ್ಷಣೀಯ ಶಕ್ತಿ ಹೆಚ್ಚಾಗಿದೆ. ಅಂದರೆ ಮ್ಯಾಗ್ನೆಟಿಕ್ ಪವರ್ ಅಂತಲ್ಲ ಅದು, ಅಂದರೆ ಅಯಸ್ಕಾಂತದ ಶಕ್ತಿ. ಇದರಿಂದ ಏನಾಗ್ತಾ ಇದೆ ಅಂದರೆ ನಿಮ್ಮ ವೈಯಕ್ತಿಕ ಸಂಬಂಧಗಳು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದ್ದಾವೆ. ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದವರು, ನಿಮ್ಮ ಮಾತಿಗೆ ಬೆಲೆ ಕೊಡದೇ ಇರೋರು ಈಗ ನಿಮ್ಮತ್ತ ಆಕರ್ಷಣೆ ಆಗ್ತಾಯಿದ್ದಾರೆ. ನೀವೇ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿಯಲ್ಲಿ ಅವರ ಅಹಂ ಅಲ್ಲಿ ಅಡೆತಡೆ ಉಂಟು ಮಾಡ್ಬೋದು. ಆದರೂ ಕೂಡ ವಾಸ್ತವವಾಗಿ ಅವರು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇರೋದು ಸತ್ಯ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ನಿಮ್ಮ ಅನುಭವಕ್ಕೂ ಬರ್ತಾ ಇದೆ. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಅವರು ಆ ಸಂದೇಹವನ್ನು ತೊರೆದು ಬರಲಿ ಅನ್ನೋದು ನಿಮ್ಮ ಕೂಡ ಆಸೆ ಆಗಿದೆ. ಖಂಡಿತ ಅದು ನಡೆಯುತ್ತೆ. ಇಷ್ಟೇ ನಡೆದಿದೆ ಅಂದರೆ ಆ ಪರಿವರ್ತನೆ ನಿಮಗೆ ಸಿಕ್ಕೇ ಸಿಗುತ್ತೆ. ಇದಕ್ಕೆ ಕಾರಣ ನಿಮ್ಮ ಒಂದು ದೃಢವಾದ ನಂಬಿಕೆ, ಒಂದು ಪ್ರಾರ್ಥನೆ, ಒಂದು ಸಂಕಲ್ಪ, ಹಾಗೆ ನಿಮ್ಮ ಒಂದು ತಾಳ್ಮೆಯ ಒಂದು ಕಾಯುವಿಕೆ ಎಲ್ಲ ನೀಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ಒಳ್ಳೆಯದಾಗೋದು ಸ್ವಲ್ಪ ತಡಾನೇ, ಕೆಟ್ಟದಾದರೆ ಅದು ಈ ಕ್ಷಣವೇ ಆಗ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಒಳ್ಳೆಯದನ್ನು ನೀವು
ಅಂದರೆ ಶಾಶ್ವತವಾಗಿ ಒಂದು ಸ್ಥಿರವಾದ ಬದಲಾವಣೆಯನ್ನು ನೀವು ಬಯಸಿದರೆ ಅದು ಬರಲಿಕ್ಕೆ ಇಷ್ಟು ಸಮಯ ತಗೊಳ್ತು, ಆದರೆ ಖಂಡಿತ ಅದು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದೆ. ನೀವು ಗೆಲ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಆ ವಿಚಾರದಲ್ಲಿ ವೈಯಕ್ತಿಕ ಸಂಬಂಧಗಳಲ್ಲಿ ಇದ್ದ ಮೂರನೆಯ ವ್ಯಕ್ತಿ ದೂರ ಆಗ್ತಾರೆ. ಅದು ಹೇಗೆ ಏನು ಎತ್ತ ಅಂತೇಳಿ ನೀವು ನಂಬಿದ ಗುರುವಾಗಿರ್ಬೋದು, ದೈವಶಕ್ತಿಗಳಾಗಿರ್ಬೋದು, ಅವರೇ ಅದಕ್ಕೆ ಒಂದು ಸೊಲ್ಯೂಷನ್ ಆಗಿದ್ದಾರೆ. ಹಾಗಾಗಿ ನೀವು ಯಾವುದರ ಬಗ್ಗೆ ಚಿಂತೆ ಮಾಡೋದು ಬೇಡ, ಅವರ ಚಿಂತನೆ ಮಾಡಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಶುದ್ಧವಾಗಿರಲಿ. ಈ ದಿನವೇ ಕೆಲವು ವಿಚಾರಗಳಲ್ಲಿ ನೀವು ಒಂದು ತೀರ್ಮಾನವನ್ನು ತಗೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಿ. ಯಾಕಂದರೆ ನಿಮಗೆ ಏನೋ ಒಂದು ನಂಬಿಕೆ ಈ ದಿನ ಅಂದರೆ, ಹಾಗಾಗಿ ಕೆಲವು ನಿರ್ಧಾರಗಳನ್ನು ತಗೊಂಡಿದ್ದೀರಾ. ಕೆಲವು ನಿರ್ಧಾರಗಳ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಈ ದಿನ ಸಂಕಲ್ಪದ ರೀತಿಯಲ್ಲಿ ಶರಣಾಗಿಸಿದ್ರ. ಒಟ್ಟಾರೆಯಾಗಿ ಬಾಬಾ ನಿಮಗೆ ತುಂಬ ಖುಷಿ ಕೊಟ್ಟಿದ್ದಾರೆ. ಕೆಲವು ವಿಚಾರಗಳಲ್ಲಿ ಅದಕ್ಕೆ ಕೃತಜ್ಞತೆ ಕೂಡ ಸಲ್ಲಿಸಿದ್ರ. ಹಾಗೆ ಕೆಲವು ದುಃಖಗಳು ಇದ್ದಾವೆ ನಿಮ್ಮ ಜೀವನದಲ್ಲಿ, ಇನ್ನೂ ಅಂತ್ಯವಾಗಿಲ್ಲ. ಅದರ ಒಂದು ಸಮರ್ಪಣಾ ಭಾವದ ಶರಣಾಗತಿಯನ್ನು ಕೂಡ ನೀವು ಸಮರ್ಪಣೆ ಮಾಡಿದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ಬರ್ತದೆ. ನೀವು ಎಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೀರೋ ಇಲ್ಲ ಮಾಡಬೇಕು ಅನ್ನುವ ಸಿದ್ಧತೆಯನ್ನು ಮಾಡಿಕೊಂಡಿದ್ರೋ ಅದಕ್ಕೆ ಗುರುವಿನ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ನಿಶ್ಚಯವಾಗಿ ಒಂದು ದಿವ್ಯ ಕಾಲದ ಸಾಯಂಕಾಲವನ್ನು ನೀವು ನಿಮ್ಮ ಜೀವನದಲ್ಲಿ ಅನುಭವಿಸ್ತೀರ. ಅಂದರೆ ಆ ಒಂದು ಸಂಜೆ ನಿಮ್ಮ ಜೀವನಕ್ಕೆ ತುಂಬ ಒಂದು ಶಾಂತಿಯನ್ನು ಕೊಡುತ್ತೆ. ಮುಂದೆ ಏನಾಗುತ್ತೋ, ನನ್ನ ಭವಿಷ್ಯ ಏನೋ, ನನ್ನ ಮಕ್ಕಳ ಭವಿಷ್ಯ ಏನೋ ಅನ್ನೋ ರೀತಿಯಲ್ಲಿ ಮನಸ್ಸನ್ನು ಕಾಲದ ಒಂದು ನಿರ್ದಿಷ್ಟತೆಯಲ್ಲಿ ಸುತ್ತಿಕೊಳ್ಳುವುದನ್ನು ಬಿಟ್ಟು ಈಗ ನಿಮ್ಮ ಒಂದು ಜವಾಬ್ದಾರಿ ಏನಿದೆಯೋ ಅದನ್ನು ನಿರ್ವಹಿಸಿ ಪ್ರಾಮಾಣಿಕವಾಗಿ ಗುರುವಿನಲ್ಲಿ ನಿಮ್ಮ ವಿಚಾರವನ್ನು ಶರಣಾಗಿಸಿದಿರಾ ಅಂದರೆ ಅದರ ಮೇಲೆ ಸಂದೇಹ ಪಡಬಾರ್ದು. ಮುಂದಿನ ಜೀವನ, ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ನಿಮ್ಮನ್ನು ಕಾಡಬಾರ್ದು. ಯಾಕಂದರೆ ನೀವು ಅದನ್ನು ಈಗಾಗಲೇ ಗುರುವಿಗೆ ಸಮರ್ಪಣೆ ಮಾಡಿದ್ದೀರ. ಅದು ಖಂಡಿತ ಅದರ ಸಿದ್ಧತೆ ನಡೀತಾ ಇರುತ್ತೆ. ನೀವು ನಂಬಿಕೆಯನ್ನು ಇಟ್ಕೊಂಡು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಸಾಕ್ತಾ ಹೋಗಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕಾಣಿಸ್ತಾ ಇದೆ. ನೀವು ಕೆಲವೊಂದು ವಿಚಾರಗಳಲ್ಲಿ ಮುಂದುವರೆದಿದ್ರಿ, ಆದರೆ ಆ ವಿಚಾರಗಳು ಸ್ಥಗಿತಗೊಂಡಿದ್ವು. ಅದು ಯಾವುದೇ ಒಂದು ವಿಚಾರ ಆಗಿರ್ಬೋದು, ಖಂಡಿತವಾಗಿಯೂ ಈಗ ಆ ವಿಚಾರಗಳು ನಿಮ್ಮ ಜೀವನದಲ್ಲಿ ಕೈಗೂಡುತ್ತವೆ. ಮೊದಲನೇ ವಾರದಲ್ಲಿ ಅದರ ಒಂದು ಸೂಕ್ಷ್ಮತೆ ನಿಮಗೆ ಕಾಣುತ್ತೆ ಅನ್ನೋ ರೀತಿಯಲ್ಲಿ ಕೂಡ ವಿಚಾರ ಕಾಣಿಸ್ತದೆ. ಇದೇ ವಾರದಿಂದ ಅಂದರೆ 8 ದಿನದ ಒಳಗೆ ನಿಮ್ಮ ಜೊತೆ ಯಾರೋ ಒಬ್ಬರು ಸ್ಪರ್ಧೆಗೆ ಇಳಿದಿದ್ದಾರೆ. ಅದರಿಂದ ನೀವು ಕುಗ್ಗೋದು ಬೇಡ, ಇಲ್ಲೋ ಸೋತ್ಬಿಡ್ತೀನಿ ಅನ್ನುವ ಒಂದು ಅನುಮಾನ ಸಂದೇಹವೂ ಬೇಡ. ಅವರ ಸ್ಪರ್ಧೆ, ಅವರೇನು ನಿಮ್ಮ ಎದುರಿಗೆ ಸ್ಪರ್ಧೆಗೆ ಇಳಿದಿದ್ದಾರಲ್ಲ, ಅದು ನಿಮ್ಮ ಗೆಲುವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ನೀವು ಎಲ್ಲೂ ಕುಗ್ಗಬಾರ್ದು, ಹಾಗೆ ಎಲ್ಲೋ ಒಂದು ರೀತಿಯಲ್ಲಿ ನೀವು ಉತ್ಸಾಹವನ್ನು ಕಡಿಮೆ ಮಾಡ್ಕೊಳ್ಬಾರ್ದು, ಅಹಂಕಾರ ಪಡಬಾರ್ದು ಅನ್ನೋ ರೀತಿಯಲ್ಲಿ ಅದು ಒಬ್ಬ ಸ್ಪರ್ಧೆಗಾರನಾಗಿ ನಿಮ್ಮ ಎದುರಿಗೆ ನಿಂತು ಎಚ್ಚರಿಸ್ತಾ ಇದೆ. ಹಾಗಾಗಿ ಇಲ್ಲಿ ನೀವು ಕುಗ್ಗೋ ಅವಶ್ಯಕತೆ ಇಲ್ಲ. ಅದನ್ನು ಒಂದು ಆತ್ಮವಿಶ್ವಾಸದ ರೀತಿಯಲ್ಲಿ ತಗೊಂಡು ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಖಂಡಿತವಾಗಿಯೂ ಆ ವಿಚಾರದಲ್ಲಿ ಮುಂದುವರೆದರೆ ಗೆಲುವು ನಿಮ್ಮದೇ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಡಿಮೆ ಮಾತನ್ನಾಡಿ ಮನಸ್ಸಿನ ಧೈರ್ಯವನ್ನು ಹೆಚ್ಚಿಸ್ಕೊಳ್ಳಿ. ಅಂದರೆ ತುಂಬ ಮಾತಾಡಿ ಆ ಭರವಸೆ ಆಗಿರ್ಬೋದು, ಇಲ್ಲ ನಿಮ್ಮಲ್ಲಿರುವ ಒಂದು ಎನರ್ಜಿ ಆಗಿರ್ಬೋದು ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಒಂದು ಎನರ್ಜಿ ಕಡಿಮೆ ಆಗುವ ಸಂಭವ ಹೆಚ್ಚು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ನೀವು ನಿಮ್ಮೊಳಗೆ ಒಂದು ಸಾಮರ್ಥ್ಯವನ್ನು ಹದಗೆಡದಂತೆ ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಯಾವುದೇ ರೀತಿ ಒಂದು ಶಂಕೆಯಿಂದ ನಿಮ್ಮ ಒಂದು ಆತ್ಮವಿಶ್ವಾಸವನ್ನು ಕುಗ್ಗಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಅವರು ನಿಮಗೆ ಕೇವಲ ಒಂದು ಮಾರ್ಗದರ್ಶನ, ಅಂದರೆ ನಿಮ್ಮ ಗೆಲುವಿಗೆ ಒಂದು ಭರವಸೆಯಾಗಿ, ಅಂದರೆ ನಿಮ್ಮನ್ನು ಮುಂದೆ ಹೋಗಲಿಕ್ಕೆ, ಆ ಗೆಲುವನ್ನು ನಿಮ್ಗೆ ತಂದುಕೊಡ್ಲಿಕ್ಕೆ ಒಂದು ಪ್ರತಿಸ್ಪರ್ಧಿಯಾಗಿದ್ದಾರೆ. ಅವರು ಖಂಡಿತ ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ಮ ಗೆಲುವನ್ನು ತಗೊಳ್ಳೋದಿಲ್ಲ, ನೀವೇ ಗೆಲ್ಲೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಜೀವನ ವ್ಯರ್ಥ ಅಂತೇಳಿ ಅಂದ್ಕೊಂಡಿದ್ರು, ಇಲ್ಲಾಂದರೆ ಅದನ್ನು ಯಾರೋ ಹದಗೆಡಿಸಿದ್ದಾರೆ ಅಂಥೇಳಿ ಅಂದ್ಕೊಂಡಿದ್ರು. ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಒಂದು ತಿರುವು ಯಾವುದನ್ನು ಪಡ್ಕೊಂಡಿದೆ ಅಂದರೆ ನಿಮ್ಮ ಜೀವನ ಒಂದು ಲಯಬದ್ಧವಾಗಿ ಸಾಗತ್ತೆ. ಅಂದರೆ ಅದು ಗುರುವಿನ ಶಕ್ತಿಯ ಅನುಸಾರವಾಗಿ ಒಂದು ಸಿದ್ಧತೆಯ ಕೆಲಸವನ್ನು ಗುರು ಮಾಡ್ತಾ ಇರೋದ್ರಿಂದ ನಿಮ್ಮ ಜೀವನ ಒಂದು ಲಯವಾಗಿ ನಿಶ್ಶಬ್ದವಾಗಿ ಆ ಒಂದು ವಿರಾಮವೇ ಆಗಿರ್ಬೋದು, ಒಂದು ಪರಿಣಾಮವೇ ಆಗಿರ್ಬೋದು, ಅದು ಚಲನೆಯಲ್ಲಿದ್ದಾಗ ಅದನ್ನು ವಿರೋಧಿಸಬೇಡಿ. ಲಯಕ್ಕೆ ಹೊಂದಿಕೊಂಡಾಗಲೇ ಆಶೀರ್ವಾದಗಳು ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತವೆ. ಹಾಗಾಗಿ ಅನುಮಾನ ಪಡಬೇಡಿ, ಮುಂದೆ ಹೋಗಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ನೀವು ಒಬ್ಬರೇ ಅಲ್ಲ, ನಿಮ್ಮ ಕುಟುಂಬ ಆಗಿರ್ಬೋದು, ಹಾಗೆ ನಿಮ್ಮ ಸ್ನೇಹಿತರಾಗಿರ್ಬೋದು, ಹಾಗೆ ಸೋಲ್ ಎನರ್ಜಿಗಳಾಗಿರ್ಬೋದು, ಇಲ್ಲವೇ ನಿಮ್ಮ ಒಂದು ಹಿಂದಿನ ಜನ್ಮದ ಯಾವುದೋ ಒಂದು ಬಂಧನಕ್ಕೆ ಒಳಗಾದ ಕೆಲವು ವ್ಯಕ್ತಿಗಳು ಈ ಜನ್ಮದಲ್ಲೂ ಕೂಡ ನಿಮಗೆ ಆ ಕರ್ಮವನ್ನು ತೀರಿಸ್ಕೊಳ್ಳೋಕ್ಕೆ ಇಲ್ಲಿ ಒಂದು ಸಹಾಯವಾಗಿ ಬರ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಒಬ್ಬರೇ ಅಲ್ಲೇ ಅಲ್ಲ, ನಿಮ್ಮ ಜೊತೆ ಗುರುವಿದ್ದಾರೆ. ಮುಂದೆ ಒಂದು ಭವಿಷ್ಯದ ಗುರಿಯನ್ನು ತಲುಪುವ ಕನಸಿನಲ್ಲಿ, ಇಲ್ಲವೇ ಇನ್ಯಾವುದೋ ರೀತಿ ಒಂದು ದೊಡ್ಡ ಮಹತ್ ಕಾರ್ಯವನ್ನು ಮಾಡಬೇಕು, ಸಾಧನೆ ಮಾಡಬೇಕು, ಹಣ ಗಳಿಸಬೇಕು, ಇಲ್ಲ ಏನೋ ಒಂದು ಅಚೀವ್ ಮಾಡಬೇಕು ಅನ್ನುವ ಒಂದು ಹಂಬಲದಲ್ಲಿ ಈಗ ಈ ವಾಸ್ತವದಲ್ಲಿ ಸಿಗುವ ಸಣ್ಣ ಪುಟ್ಟ ಸಂತೋಷವನ್ನು ನೀವು ಕಳ್ಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಸಣ್ಣ ಪುಟ್ಟ ಸಂತೋಷಗಳು ಆ ಗೆಲುವಿಗೆ ಒಂದು ಮೆಟ್ಟಿಲುಗಳಾಗಿವೆ. ಹಾಗಾಗಿ ಇವುಗಳನ್ನು ಕಡೆಗಣಿಸಬೇಡಿ. ಅವುಗಳಿಗೂ ಕೂಡ ಪ್ರತಿಸ್ಪಂದಿಸಲೇಬೇಕು. ಅದು ತಂದೆ ತಾಯಿ ನೀಡ್ತಾ ಇದ್ರು, ಮಕ್ಕಳು ನೀಡ್ತಾ ಇದ್ರು, ಹೆಂಡತಿ ನೀಡ್ತಾ ಇದ್ರು, ಗಂಡ ನೀಡ್ತಾ ಇದ್ರು, ನಿಮ್ಮ
ಗೆಳೆಯರು ಕೊಡ್ತಾ ಇದ್ದಾರೋ, ಒಟ್ಟಾರೆಯಾಗಿ ಒಂದು ಪ್ರಾಣಿನೇ ಕೊಡ್ತಾ ಇದೆಯೋ ನಿಮಗೆ, ಆ ಸಂತೋಷವನ್ನು ಕಡೆಗಣಿಸಬೇಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಸಂತೋಷವನ್ನು ಆ ಸಣ್ಣ ಪುಟ್ಟ ವಿಚಾರಗಳ ಒಂದು ವಿಚಾರದಲ್ಲಿ ನೀವು ಹಂಚ್ಕೊಂಡಾಗ ಅದು ದ್ವಿಗುಣವಾಗುತ್ತಾ ಹೋಗುತ್ತೆ. ನಿಮ್ಮ ಹೃದಯದ ಪೂಜೆಯೇ ಇದಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಸ್ವೀಕೃತ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನೀವು ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ಏನು ಸಂತೋಷ ಸಿಗ್ತಾ ಇದೆಯಲ್ಲ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇಂತಹ ಒಂದು ಕಾಳಜಿ ಮಾಡುವ, ಒಂದು ಪ್ರೇಮ ಮಾಡುವ ಜನರ ಒಂದು ಪ್ರೀತಿಯನ್ನಾಗಿರ್ಬೋದು, ಸಣ್ಣ ಪುಟ್ಟ ವಿಚಾರಗಳನ್ನಾಗಿರ್ಬೋದು ನಿರ್ಲಕ್ಷ್ಯ ಮಾಡೋದ್ರಿಂದ, ಇವೇನು ಸಣ್ಣ ಪುಟ್ಟ ಖುಷಿಗಳು, ನಾನು ದೊಡ್ಡ ಸಂತೋಷವನ್ನು ಅನುಭವಿಸಬೇಕು, ದೊಡ್ಡದನ್ನು ಸಾಧನೆ ಮಾಡಬೇಕು, ದೊಡ್ಡ ಮನೆ ಕಟ್ಟಬೇಕು, ಇಲ್ಲ ಏನಾದರೂ ಒಂದು ಕೆಲಸ ತಗೊಳ್ಬೇಕು, ಆ ನಂತರವೇ ನಾನು ಸಂತೋಷ ಪಡೋದು, ಸಂತೋಷವನ್ನು ಆಚರಿಸೋದು ಅಂದರೆ ಅಂದ್ಕೊಂಡು ಈ ಥರ ನೀವು ಈಗಿನ ಒಂದು ಸಂತೋಷವನ್ನು, ಕೆಲವು ಜನರ ಒಂದು ಪ್ರೇಮ ಕಾಳಜಿಯನ್ನು ನಿರ್ಲಕ್ಷ್ಯ ಮಾಡಿಬಿಟ್ರೆ ಹೊಸದನ್ನು ಕಾಣದೆ ಹೋಗುವ ಸಾಧ್ಯತೆ ಹೆಚ್ಚಿದೆ. ಅಂದರೆ ಇವು ಬ್ಲಾಕೇಜ್ಗಳು ಉಂಟಾಗ್ತವೆ. ಎಲ್ಲೋ ಒಂದು ರೀತಿಯಲ್ಲಿ ಅವ್ರ ಮನಸ್ಸಿಗೆ ದುಃಖ ಕೊಡೋದು ಬೇಡ. ಆ ಸಣ್ಣ ಪುಟ್ಟ ಸಂತೋಷಗಳನ್ನು ನೀವು ಸ್ವೀಕರಿಸಿ ನೀವು ಅವುಗಳಿಗೆ ಒಂದು ಬೆಲೆ ಕೊಟ್ಟಾಗ ಅವು ನಿಮ್ಮ ಮುಂದೆ ಇನ್ನೂ ಒಂದು ಹೊಸ ಅವಕಾಶವನ್ನು ಎಲ್ಲೋ ಒಂದು ರೀತಿಯಲ್ಲಿ ನೀವು ಎಡುವುದಾಗಿರ್ಬೋದು, ಇಲ್ಲ ಮನಸ್ಸು ಸ್ಥಿರತೆಯನ್ನು ಕಳ್ಕೊಂಡಾಗ, ಚಂಚಲತೆಗೆ ಜಾರಿದಾಗ ಅವೆಲ್ಲವೂ ನಿಮಗೆ ಸಹಾಯ ಮಾಡ್ತವೆ. ಆ ಸಣ್ಣ ಪುಟ್ಟ ಭರವಸೆಯ ಸಂತೋಷಗಳು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಅಸಂತೃಪ್ತಿ ಅಲ್ಲ, ಇದು ಪುನರ್ಸಜ್ಜುಗೊಳಿಸುವ ಒಂದು ವಿರಾಮ ಅಂತ ಹೇಳಿ ಅಂದ್ಕೊಳ್ಳಿ. ಹಾಗಾಗಿ ಒಂದು ಸಣ್ಣ ಪುಟ್ಟ ಸಂತೋಷಗಳನ್ನು ನೀವು ಜೀವಿಸ್ತಾನೆ ಮುಂದೆ ಹೋಗಿ ಅವುಗಳಿಗೆ ಪ್ರೋತ್ಸಾಹ ಕೊಡಿ. ಆ ಕಾಳಜಿಯ ಪ್ರೇಮವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದು ತಂದೆ ತಾಯಿಯದ್ದೇ ಆಗಿರ್ಬೋದು, ಯಾರದ್ದೇ ಆಗಿರ್ಬೋದು, ಅವುಗಳ ಕಡೆ ಗಮನವನ್ನು ಕೊಡಿ. ಅದು ನಿಮಗೆ ಒಂದು ದಿವ್ಯತೆಯ ಬಾಗಿಲನ್ನು ತೆಗೆದುಕೊಡುತ್ತೆ ಮುಂದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಗೈಡೆನ್ಸನ್ನು ಮೌನವಾಗಿ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಹೊರಗಿನ ಸಂಭ್ರಮ ಮತ್ತು ಒಳಗಿನ ಮೌನ ಎರಡೂ ಕೂಡ ಸಮತೋಲನದಲ್ಲಿ ಇರಲೇಬೇಕು. ಹೆಚ್ಚು ಹೊರಗೆ ಹೋಗಿ ನಿಮ್ಮನ್ನು ನೀವು ಮರಿಬೇಡಿ, ಹಾಗೆ ಹೆಚ್ಚು ಒಳಗೆ ಹೋಗಿ ಹೊರಗೆ ಸಿಗುವ ಅವಕಾಶವನ್ನು ತಪ್ಪಿಸ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ, ಅಂದರೆ ಇದೇ ಲಯದ ಮಾರ್ಗ ಅನ್ನೋ ರೀತಿಯಲ್ಲಿ ಬಾಬಾ ತೋರಿಸ್ತಾ ಇದ್ದಾರೆ. ಅಂದರೆ ಒಂದು ಬ್ಯಾಲೆನ್ಸ್ ಮಾಡೋದನ್ನು ನೀವು ಕಲಿಬೇಕು. ಈ ಸಮಯದ ಎನರ್ಜಿಯ ಪ್ರಕಾರ ಬಾಬಾರವರಿಂದ ಒಂದು ಆಶೀರ್ವಾದ ಯಾವ ರೀತಿ ಸಿಗ್ತಾ ಇದೆ ಅಂದರೆ, ಧೈರ್ಯ ಕಳೆದುಕೊಳ್ಳಬೇಡಿ. ನಿಮ್ಮ ಜೀವನದ ಸಂಗೀತಕ್ಕೆ ನಾನು ತಾಳ ಹಾಕುತ್ತಿದ್ದೇನೆ. ಸಮಯ ಬಂದಾಗ ಎಲ್ಲವೂ ಸರಿಯಾದ ಸ್ವರದಲ್ಲಿ ಹೊರ ಹೊಮ್ಮುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ. ನಂಬಿಕೆ ಇಟ್ಟು ಮುಂದೆ ನಡೆಯಿರಿ. ಲಯಕ್ಕೆ ಶರಣಾಗಿ ಸಾಯಿ ನಿಮ್ಮೊಂದಿಗಿದ್ದಾರೆ ಅನ್ನುವ ಬ್ಲೆಸ್ಸಿಂಗ್ ಸಂದೇಶ ಕೂಡ ಸಿಗ್ತಾ ಇದೆ. ಇಲ್ಲಿ ಬಾಬಾರವರಿಂದ ಕೆಲವರಿಗೆ ಒಂದು ಈಗಿನ ಎನರ್ಜಿ ಪ್ರಕಾರ ಒಂದು ಯಾವ ರೀತಿ ಒಂದು ಮೆಸೇಜ್ ಸಿಗ್ತಾ ಇದೆ ಅಂದರೆ, ನೀವು ಮೌನವಾಗಿದ್ದೀರಾ ಅಂದ ತಕ್ಷಣ ಯಾರು ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕಿಂತ, ಕೂಗಿ ಮಾತಾಡೋದಕ್ಕಿಂತ, ಇಲ್ಲ ಅಂದರೆ ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಒಂದು ಕೂಗೋದಕ್ಕಿಂತ, ಮಾತಿಗಿಂತ ಆಳವಾದ ಮೌನದ ಅರ್ಥವನ್ನು ಅರ್ಥ ಮಾಡ್ಕೊಳ್ಳಿ. ಕೆಲವು ಬಾರಿ ಮೌನದ ಭಾಷೆಯನ್ನು ಕೂಡ ನೀವು ಕಲೀಲೇಬೇಕು ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಮೌನವು ಒಂದು ಶೂನ್ಯ ಅಲ್ವೇ ಅಲ್ಲ, ಮೌನವು ಅತ್ಯಂತ ಶಕ್ತಿಶಾಲಿ ಭಾಷೆಯಾಗಿದೆ. 1000 ಪದಗಳು ಹೇಳಲಾರದ ಸತ್ಯವನ್ನು ಒಂದು ಕ್ಷಣದ ಮೌನ ಹೇಳಿಬಿಡುತ್ತೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಗಂಡನ ಕಡೆಯವರಿಂದ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ, ಇಲ್ಲ ಇನ್ಯಾವುದೋ ರೀತಿಯಲ್ಲಿ ಒಂದು ಕೆಲಸದ ವಿಚಾರದಲ್ಲಿ, ಕೆಲಸದ ಜಾಗದಲ್ಲಿ ಏನಾದರೂ ಒಂದು ಸಮಸ್ಯೆ ಆಗ್ತಾ ಇದೆ ಅಂದರೆ, ಇಲ್ಲಿ ನೀವು ಈ ಸಮಯದ ಎನರ್ಜಿ ಪ್ರಕಾರ ಪ್ರತಿ ಸಾರಿನೂ ಪ್ರತಿಭಟಿಸಲೇಬೇಕು ಅಂತೇನಿಲ್ಲ. ಈ ಸಾರಿ ನೀವು ಈ ಸಮಯದಲ್ಲಿ ಕಡಿಮೆ ಮಾತನಾಡಿ ಹೆಚ್ಚು ಅರ್ಥ ಮಾಡ್ಕೊಳ್ಳಿ. ಪ್ರತಿಕ್ರಿಯೆಗಿಂತ ಪರಿಶೀಲನೆ ಮುಖ್ಯ. ನಿಮ್ಮ ಮೌನವೇ ನಿಮಗೆ ಒಂದು ಉತ್ತರವನ್ನು ತಂದುಕೊಡುತ್ತೆ, ಒಂದು ಸ್ಪಷ್ಟತೆಯನ್ನು ತಂದುಕೊಡುತ್ತೆ, ಒಂದು ಹೊಸ ಬದಲಾವಣೆಯನ್ನು ತಂದುಕೊಡುತ್ತೆ. ಅದರಿಂದ ನಿಮ್ಮ ಎದುರಿಗಿದ್ದವರು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಕ್ಷೀಣಿಸ್ತಾರೆ ನಿಮ್ಮ ಒಂದು ಈ ಮೌನದ ಎನರ್ಜಿಯನ್ನು ಕಂಡು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವೊಂದು ಸಾರಿ ಓವರ್ ಅಟ್ಯಾಚ್ಮೆಂಟ್ ಅಂದರೆ ನಿಮ್ಮನ್ನು ನೀವು ಆ ಪಾತ್ರಗಳಿಗೆ ಅಂದರೆ ಅವರಿಗೆ ತುಂಬ ಅಂದರೆ ಇಲ್ಲ ನಿಮ್ಮ ಸ್ಥಾನಕ್ಕಾಗಿರ್ಬೋದು, ಹೊಣೆಗಾರಿಕೆಗಳಿಗಾಗಿರ್ಬೋದು, ಕರ್ತವ್ಯಗಳಿಗಾಗಿರ್ಬೋದು ಬಂಧಿಸ್ಕೊಂಡು ಬಿಡ್ತೀರಾ ಅತಿಯಾಗಿ. ಇದು ಬೇಡ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವೇ ಆ ಪಾತ್ರ ಅಲ್ಲ, ಆ ಪಾತ್ರ ನಿಮ್ಮ ಮೂಲಕ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಯಾವುದೋ ಒಂದು ವಿಚಾರದಲ್ಲಿ ಇಲ್ಲ ಯಾರದ್ದೋ ಒಂದು ವಿಚಾರದಲ್ಲಿ ಅತಿಯಾದ ಅಂಟಿಕೆ ಸ್ವಭಾವ ಅಂದರೆ ಅಟ್ಯಾಚ್ಮೆಂಟ್ ಆಗೋದು ಒಂದೊಂದು ಸಾರಿ ಭಾರ ಆಗ್ಬಿಡತ್ತೆ. ಹಾಗೆ ಅಂತಹ ಅತಿಯಾಗಿ ಅಂಟಿಕೊಳ್ಳುವ ವಿಚಾರದಲ್ಲಿ ನೀವು ಸ್ವಲ್ಪ ಅಂತರವನ್ನು ಕಾದಿರಿಸ್ಕೊಂಡ್ರೆ ಅದು ನಿಮ್ಮ ಕೆಲಸದಲ್ಲಿ ಮಾತಾಡುವಂತಾಗತ್ತೆ, ನಿಮ್ಮ ಶಾಂತಿ ಸಾಕ್ಷಿ ಆಗತ್ತೆ, ನಿಮ್ಮ ಸ್ಥಿರತೆ ಉತ್ತಮವಾಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪ್ರತಿಯೊಂದು ವಿಚಾರದಲ್ಲಿ, ಪ್ರತಿಯೊಂದು ಜಾಗದಲ್ಲೂ ಪ್ರತಿಯೊಬ್ಬರಿಗೂ ಉದಾಹರಣೆ ಇಲ್ಲ, ವಿವರಣೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಿಜವಾದ ಶಕ್ತಿ ಮೌನದಲ್ಲೇ ಗುರುತಾಗತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಅವರೇ ನಿಮಗೆ ಯಾವುದಾದ್ರೂ ಒಂದು ದಾರಿಯ ಮೂಲಕ ಒಂದು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಮೌನದ ಅವಶ್ಯಕತೆ ಇದೆ. ಅದರಿಂದ ಏನಾದರೂ ಅನಗತ್ಯ ಸಮಸ್ಯೆಗಳು ಉಂಟಾಗೋದು ತಡೆ ಆಗ್ಬೋದು, ಇಲ್ಲ ಅತಿರಿಕ್ತ ಸಮಸ್ಯೆಗಳು ಅಂದರೆ ಯಾರದ್ದೋ ಎದುರಿಗೆ ಮಾನ ಮರ್ಯಾದೆ ಈ ಥರ ಹೋಗೋ ವಿಚಾರಗಳಿಂದ ನೀವು ಮುಕ್ತರಾಗ್ಬೋದು. ಹಾಗಾಗಿ ಇಲ್ಲಿ ಗುರು ಈ ರೀತಿ ಸೂಚಿಸ್ತಾ ಇರ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ನೀವು ನಿಮ್ಮ ಆತ್ಮದ ದಾರಿಯಲ್ಲಿ ಇದ್ದೀರಾ. ಖಂಡಿತ ನೀವು ಯಾವ ದಾರಿಯಲ್ಲಿ ಇದ್ದೀರಾ ಅಂದರೆ, ಈಗ ಆಧ್ಯಾತ್ಮಿಕ ಅನ್ನುವ ಸುರಕ್ಷಿತ ದಾರಿ ಇದು ಭಗವಂತನ ಕಡೆ ಕರ್ಕೊಂಡು ಹೋಗೋ ದಾರಿ. ಆ ದಾರಿಯಲ್ಲಿ ನೀವಿದ್ದೀರಾ ಅಂದರೆ ನೀವು ಯಾರನ್ನೇ ಆಗಲಿ ಇಲ್ಲಿ ಜಡ್ಜ್ ಮಾಡೋ ಅವಶ್ಯಕತೆಯೂ ಇಲ್ಲ.
ಇಲ್ಲಿ ಯಾರನ್ನೂ ಕಡೆಗಣಿಸುವ ಅವಶ್ಯಕತೆಯೂ ಇಲ್ಲ, ಯಾರನ್ನೂ ಅತಿಯಾಗಿ ಹಚ್ಚಿಕೊಳ್ಳುವ ಅವಶ್ಯಕತೆಯೂ ಇಲ್ಲ. ಇವೆಲ್ಲವೂ ಲೌಕಿಕ ಪಾತ್ರಗಳು. ಇವುಗಳನ್ನು ಗೌರವಿಸಬೇಕು ಅನ್ನೋ ರೀತಿಲಿ ನೀವು ನೋಡಿಕೊಂಡು ಮುಂದೆ ಹೋಗಿ ಕೆಲವು ತೀರ್ಮಾನಗಳನ್ನು ತಗೊಳ್ಳಿ. ಮೌನವಾಗಿ ಕೆಲವೊಂದು ವಿಚಾರಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಅತಿಯಾಗಿ ಅಂಟ್ಕೊಳ್ಳೋ ವಿಚಾರವನ್ನು ಬಿಟ್ಬಿಡಿ. ನಿಮ್ಮ ಜೀವನವೇ ಒಂದು ಉಪದೇಶವನ್ನು ನಿಮಗೆ ಹಂತ ಹಂತವಾಗಿ ನೀಡಿದೆ ಅಲ್ವಾ? ಅನೇಕ ರೀತಿಯ ಹಿಂದಿನ ಪಾಠಗಳ ಮೂಲಕ ಆಗಿರ್ಬೋದು, ಅವಮಾನ ನಿಂದನೆಗಳ ಮೂಲಕ ನಿಮಗೊಂದು ಪಾಠ ಕಲಿಸಿದೆ. ಆದರೆ ಈಗ ಎಲ್ಲವೂ ಒಂದು ಮರೆತು ಮತ್ತೆ ಒಂದು ಸುಧಾರಣೆ ಆಗುವಂಥ ಸಮಯದಲ್ಲಿ ಮತ್ತೆ ಎಲ್ಲೋ ರೀತಿಯಲ್ಲಿ ನೀವೊಂದು ಅಂಟ್ಕೊಂಡು ಆ ವಿಚಾರಗಳಿಗೆ, ಆ ವ್ಯಕ್ತಿಗಳಿಗೆ ಮತ್ತೊಂದು ದುಃಖಕ್ಕೆ ನಿಮ್ಮನ್ನು ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ. ಹಾಗಾಗಿ ನಿಮ್ಮನ್ನು ನೀವು ಸಮತೋಲನದಲ್ಲಿ ಇಟ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಆ ವಿಚಾರಗಳನ್ನು, ಆ ವ್ಯಕ್ತಿಗಳನ್ನು ಹಚ್ಕೊಳ್ಳಿ. ಇಲ್ಲ ಅಂದರೆ ಸ್ವಲ್ಪ ದೂರವೇ ಇಟ್ಟು ನಿಮ್ಮ ಕೆಲಸವನ್ನು ನೀವು ಮುಂದಕ್ಕೆ ತಗೊಂಡು ಹೋಗಿ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಒಂದು ಕಾಲ ಕಾರ್ಯನಿರ್ವಹಿಸ್ತಾ ಇದೆ ನಿಮ್ಮ ಪರವಾಗಿ. ಅದರ ಬಗ್ಗೆ ಎಂದಿಗೂ ಕೂಡ ಒಂದು ವಿಶ್ವಾಸವಿಡಿ. ಅದು ನಿಮಗೆ ಆಶೀರ್ವಾದವಾಗಿ ಜೊತೆಯಲ್ಲೇ ಇರುತ್ತೆ. ಈ ಜನವರಿ ತಿಂಗಳು ಕೆಲವೊಂದು ವಿಚಾರಗಳನ್ನು ಸೆಲೆಬ್ರೇಟ್ ಮಾಡುವ ಅವಕಾಶವನ್ನು ಕೊಡುತ್ತೆ. ಹಾಗೆ ಹೊಸ ಶಕ್ತಿ, ಹೊಸ ದಿಕ್ಕು ಮತ್ತು ಆತ್ಮವಿಶ್ವಾಸವನ್ನು ತಂದುಕೊಡುತ್ತೆ. ಕೆಲವು ತಿರುಗಾಟಗಳನ್ನು ಕೂಡ ನೀವು ಹೆಚ್ಚಾಗಿ ಮಾಡ್ತೀರಾ ಈ ತಿಂಗಳಲ್ಲಿ. ಆದರೆ ತುಂಬ ಎಚ್ಚರಿಕೆ ಇರಲಿ. ನಿಮ್ಮ ಬಗ್ಗೆ ಕೆಲವು ಖರ್ಚುಗಳ ಬಗ್ಗೆ ನಿಗಾ ಇರಲಿ, ಹಿಡಿತಾ ಇರಲಿ ಅನ್ನೋ ರೀತಿಲಿ ಮನಸ್ಸಿಗೆ ಹೇಳ್ತಾ ಇದೆ. ಅಂದರೆ ಚಂಚಲತೆಗೆ ಜಾರಬೇಡಿ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಕೂಡ ಸಿಗ್ತಾ ಇದೆ. ನೀವು ಕೆಲವೊಂದು ವಿಚಾರಗಳನ್ನೇ ಆಗಿರ್ಬೋದು, ಕೆಲಸಗಳನ್ನೇ ಆಗಿರ್ಬೋದು ನಿಲ್ಲಿಸಿದ್ರಲ್ಲ, ಆ ವಿಷಯಗಳು ಮತ್ತೆ ಚಲನೆಗೆ ಬರ್ತವೆ ಅನ್ನೋ ರೀತಿಲೂ ಕೂಡ ಇಲ್ಲಿ ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಹಾಗೆ ಹಳೆಯ ಗೊಂದಲಗಳು ನಿಧಾನವಾಗಿ ಕರಗ್ತಾ ಇದ್ದಾವೆ. ಮನಸ್ಸಿನಲ್ಲಿ ಒಂದು ಸ್ಪಷ್ಟತೆ ಬರ್ತಾ ಇದೆ. ತಾಳ್ಮೆ ಮತ್ತು ಮೌನ ನಿಮ್ಮ ದೊಡ್ಡ ಶಕ್ತಿಯಾಗಿ ಇಲ್ಲಿ ಪರಿಣಾಮ ಬೀರ್ತದೆ. ಮಾತಿಗಿಂತ ನಿಮ್ಮ ಸ್ಥಿರತೆ ಹೆಚ್ಚು ಮಾತನಾಡುತ್ತೆ. ಹಾಗೆ ಹೊಸ ಅವಕಾಶಗಳು ಕಾಣಿಸಿಕೊಳ್ತವೆ. ಹಾಗೆ ಜನವರಿ ಮಧ್ಯಭಾಗದಿಂದ ಪ್ರಗತಿ ಸ್ಪಷ್ಟವಾಗಿ ಕಾಣುತ್ತೆ. ಆತುರದ ನಿರ್ಧಾರ ಬೇಡ ಅಂತೇಳಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ. ದಿವ್ಯ ಕಾಲ ನಿಮ್ಮ ಕಡೆ ಇದೆ. ನಿಮ್ಮ ಪರಿಶ್ರಮಕ್ಕೆ ಖಂಡಿತ ಫಲ ಸಿಗುತ್ತೆ. ನಾನು ನಿಮ್ಮ ಜೊತೆಗಿದ್ದೀನಿ. ನಿಮ್ಮ ಕಷ್ಟ, ದುಃಖ, ಸಮಸ್ಯೆ ಇಲ್ಲ ಯಾವುದೇ ಒಂದು ಕೆಟ್ಟ ದೃಷ್ಟಿ ಕೂಡ ನಿಮ್ಮ ಮೇಲೆ ಏನಾದರೂ ಪರಿಣಾಮ ಬೀರುತ್ತೆ ಅನ್ನೋ ಭಯ ಇದ್ದರೆ ಆ ಭಯವನ್ನೂ ಕೂಡ ಎಲ್ಲದರ ಜೊತೆಗೆ ನನ್ನ ದುನಿಯಲ್ಲಿ ಹಾಕಿ ಸುಟ್ಟು ನಿಮ್ಮನ್ನು ಆ ಒಂದು ಚಿಂತೆಯಿಂದ, ಆ ಕಷ್ಟ, ಆ ಭಯದಿಂದ ನಾನು ಮುಕ್ತಗೊಳಿಸ್ತಾ ಇದ್ದೀನಿ, ಸ್ವತಂತ್ರ ಕೊಡ್ತಾ ಇದ್ದೀನಿ ನಿಮಗೆ ಅಂತ ಹೇಳಿ ಇಲ್ಲಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಹಣದ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇತ್ತು. ಅದು ವ್ಯಾಪಾರದ ವಿಚಾರದಲ್ಲಿ ಆಗಿರ್ಬೋದು. ಮೊದಲು ವ್ಯಾಪಾರ ಚೆನ್ನಾಗಿತ್ತು, ಯಾಕೋ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಆಗ್ತಾ ಇದೆ ಅಂತ ಹೇಳಿ ನಿಮಗೆ ಒಂದು ಚಿಂತೆ ಮೂಡಿತ್ತು. ಆದರೆ ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿದ್ರಿ. ಕೆಲವೊಂದು ಪರಿಹಾರಗಳನ್ನು ಕೂಡ ಮಾಡ್ಕೊಂಡಿದ್ರಿ. ಹಣದ ಹರಿವು ನಿಧಾನವಾಗಿ ಅದರ ಸ್ಥಿರತೆಗೆ ಬಂದು ನಿಲ್ಲತ್ತೆ, ಮತ್ತೆ ಹೆಚ್ಚಾಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಹಳೆಯ ಬಾಕಿಗಳು ಇದ್ವು, ಅಡಚಣೆಗಳು ಎಲ್ಲವೂ ಪರಿಹಾರ ಆಗ್ತದೆ. ಉಳಿಸುವ ಅಭ್ಯಾಸ ಶುಭ ಫಲ ತಂದುಕೊಡುತ್ತೆ. ಹಾಗಾಗಿ ಅತಿಯಾದ ಖರ್ಚನ್ನು ತಡೆಯಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಅತಿಯಾದ ನಿರೀಕ್ಷೆ ಕೂಡ ನೀವು ಇಟ್ಕೊಳ್ಬಾರ್ದು. ಕೆಲವು ಸಂಬಂಧಗಳಲ್ಲಿ ಆಗಿರ್ಬೋದು, ಕೆಲವು ವಿಚಾರಗಳಲ್ಲಿ ಆಗಿರ್ಬೋದು, ಅದು ಒಂದು ರೀತಿಯ ನೋವು ತಂದುಕೊಡುತ್ತೆ. ಮೌನದಲ್ಲೇ ಅರ್ಥ ಇದೆ. ಕೆಲವೊಂದು ಸಮಯದಲ್ಲಿ ನೀವು ಮೌನವಾಗಿರೋದೇ ನಿಮ್ಮ ಬೆಲೆಯನ್ನು ಅವರಿಗೆ ಅರ್ಥ ಆಗೋ ಹಾಗೆ ಮಾಡುತ್ತೆ. ಹಾಗೆ ನಿಮ್ಮ ಬಗ್ಗೆ ನಿಮಗೆ ಗೌರವ ಕೊಡೋದ್ರ ಬಗ್ಗೆ ಅವರು ವಿಚಾರ ಕೂಡ ಒಳಗಿಂದ ಒಳಗೆ ಮಾಡ್ತಾರೆ. ನೀವು ತುಂಬ ಕೂಗಾಡಿ ಹೋರಾಟ ಮಾಡಿ ಅವರಿಂದ ಒಂದು ಬೆಲೆ ಇಲ್ಲ, ಒಂದು ಏನೋ ಒಂದು ವಿಚಾರದಲ್ಲಿ ಪರಿವರ್ತನೆ ತಗೊಳ್ತೀರಿ ಅನ್ನೋದು ಎಲ್ಲೋ ಒಂದು ರೀತಿಯಲ್ಲಿ ತಪ್ಪಾಗುತ್ತೆ. ಕೆಲವೊಂದು ಸರಿ ಮೌನವೂ ಕೂಡ ನಿಮಗೆ ಜಯವನ್ನು ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ. ಹಾಗೆ ನಿಜವಾದ ಸಂಬಂಧಗಳು ಕೂಡ ಗಟ್ಟಿ ಆಗ್ತವೆ ಈ ಮೌನದಿಂದ ಅನ್ನೋ ರೀತಿಲಿ. ಹಾಗೆ ಇಲ್ಲಿ ನೀವು ನಂಬಿದ ದೈವಶಕ್ತಿಗಳ ಬ್ಲೆಸ್ಸಿಂಗ್ ಕೂಡ ಸಿಗ್ತಾ ಇದೆ. ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಸಿಗ್ತಾ ಇದೆ. ಹಾಗೆ ನಿಮ್ಮ ಧೈರ್ಯವನ್ನು ನಾನು ನೋಡ್ತಾ ಇದ್ದೀನಿ. ಹಾಗೆ ನಿಮ್ಮ ಸಹನೆಯನ್ನು ನಾನು ಪರೀಕ್ಷಿಸಿದ್ದೇನೆ. ಈಗ ನಿಮ್ಮ ಸಮಯ ಅಂದರೆ ಒಳ್ಳೆಯ ಸಮಯ ಶುರುವಾಗಿದೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ನಿಮ್ಮ ಮೇಲೆ ನನ್ನ ರಕ್ಷಣೆ ಇದೆ. ಹಾಗೆ ನೀವು ದಾರಿಯನ್ನು ತಪ್ಪೋದಿಲ್ಲ, ತಪ್ಪಲಿಕ್ಕೆ ನಾನು ಬಿಡೋದೂ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನೀವು ಒಬ್ಬರೇ ಅಲ್ವೇ ಅಲ್ಲ, ನಿಮ್ಮ ಜೊತೆ ಈ ಗುರುವಿನ ಶಕ್ತಿ ಅರಿವಾಗಿ ನಿರಂತರವಾಗಿ ನೆರಳಾಗಿ ಮುಂದಿನ ಮಾರ್ಗದರ್ಶನವಾಗಿ ಜೊತೆಗಾರನಾಗಿ ಸಹಾಯ ಮಾಡ್ತಾ ನಿಮಗೆ ಒಂದು ಧೈರ್ಯವನ್ನು ತುಂಬ್ತಾ ಸಾಕ್ತಾನೆ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ನಿಮ್ಮ ಒಂದು ಕರ್ಮಫಲ ಚಲನೆಯ ಕಾಲ ಶುರುವಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅಂದರೆ ನೀವು ಎಷ್ಟು ಶ್ರಮ ಪಟ್ಟಿದ್ರೋ ಇಲ್ಲ ಪಡ್ತಾ ಇದ್ರೋ ಅದು ಯಾವತ್ತಿಗೂ ಕೂಡ ವ್ಯರ್ಥ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಧಾನವಾಗಿ ಆದರೆ ದೃಢವಾಗಿ ಫಲ ನೀಡುತ್ತೆ, ಸ್ಥಿರವಾಗಿ ಅದು ನಿಮಗೆ ಸಿಗತ್ತೆ. ನಿಮ್ಮ ಸಹನೆ ಆಗಿರ್ಬೋದು, ತಾಳ್ಮೆ ಆಗಿರ್ಬೋದು, ಒಂದು ಹೋರಾಟ ಆಗಿರ್ಬೋದು, ಇವೆಲ್ಲವೂ ನನ್ನ ಗಮನದಲ್ಲಿ ಇದ್ದಾವೆ. ನಾನು ನೋಡಿದ್ದೀನಿ. ಸರಿಯಾದ ಸಮಯಕ್ಕೆ ನಿಮಗೆ ಗೌರವ ಮತ್ತು ಒಂದು ಸ್ಥಿರತೆ ಹಾಗೆ ಒಂದು ಫಲದ ರೂಪದಲ್ಲಿ ನಾನು ನಿಮಗೆ ಮರಳಿ ಸಿಗುವಂತೆ ಮಾಡ್ತೀನಿ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಬಾಬಾ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ದೈವ ರಕ್ಷಣೆ ನಿಮ್ಮೊಂದಿಗೆ ಇದೆ ಅನ್ನೋ ರೀತಿಯಲ್ಲೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ಹಿರಿಯರ ಆಶೀರ್ವಾದ ನಿಮಗೆ ಬಲವಾಗುತ್ತೆ. ಹಾಗಾಗಿ ಅವರು ಏನೋ ಮಾಡಿದ್ದಾರೆ, ತಂದೆ ತಾಯಿ ದೊಡ್ಡವರು ಅನ್ನೋ ರೀತಿಯಲ್ಲಿ ನೀವು ಅವರ ಬಗ್ಗೆ ಯಾವುದೇ ರೀತಿ ಅಪಾರ್ಥದ ಮಾತುಗಳನ್ನು ಆಡಬಾರ್ದು. ಅಂದರೆ ಅವರನ್ನು ಬ್ಲೇಮ್ ಮಾಡೋ ಅಧಿಕಾರ ನಿಮಗಿಲ್ಲ. ಅವರನ್ನು ನೀವು ಏನೇ ಮಾಡಿದರೂ ಅದು ನಮಗೆ ಒಳ್ಳೆಯದಕ್ಕೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಅಂದ್ಕೊಳ್ತೀರೋ ಅವರ ಆಶೀರ್ವಾದ ನಿಮಗೆ ಬಲವಾಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ
ಹೃದಯದಲ್ಲಿ ಒಂದು ನೆಲೆಯ ಭಾವನೆ ಹೆಚ್ಚಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನೀವು ಏನು ಒಂದು ನೆಲೆಯನ್ನು ಪಡ್ಕೊಳ್ಬೇಕು ಅಂತ ಇದ್ರೂ ಅದು ನಿಮಗೆ ಗಟ್ಟಿಯಾಗಿ ಸಿಗತ್ತೆ. ಆತುರ ಬೇಡ, ಕಡಿಮೆ ಮಾತು ಹಾಗೆ ಹೆಚ್ಚು ಕೆಲಸ, ಇದೇ ನಿಮ್ಮ ಜಯದ ಸೂತ್ರ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಈ ಸಮಯದ ಎನರ್ಜಿ ಪ್ರಕಾರ ಹಳೆಯ ಯೋಚನೆಗಳನ್ನು ಪೂರ್ಣಗೊಳಿಸುವುದು ಅತ್ಯಂತ ಶುಭವಾದ ಒಂದು ಲಕ್ಷಣ ಇಲ್ಲಿ ಕಾಣಿಸ್ತಾ ಇದೆ. ಆ ಸಮಯ ಶುರುವಾಗ್ತದೆ. ಹಾಗೆ ಸ್ವಲ್ಪ ಶಿಸ್ತಿರಬೇಕು. ಅದು ಊಟದ ವಿಚಾರದಲ್ಲಿ, ಸ್ವಲ್ಪ ವಾಕಿಂಗ್ ಮಾಡೋ ವಿಚಾರದಲ್ಲಿ, ಹಾಗೆ ನಿಮ್ಮ ಆರೋಗ್ಯದ ಕಾಳಜಿಯ ವಿಚಾರದಲ್ಲಿ, ಹಾಗೆ ಬೆಳಗ್ಗೆ ಏಳೋದ್ರಿಂದ ಸಂಜೆ ಮಲಗೋದ್ರವರೆಗೂ ನೀವು ಯಾವ ರೀತಿ ಕರ್ಮ ಮಾಡ್ತಿರೋ ಅದ್ರ ಬಗ್ಗೆ ಸ್ವಲ್ಪ ಸ್ಥಿರತೆ ಹಾಗೆ ಶಿಸ್ತಿರಲಿ. ಅದು ನಿಮ್ಮ ಶಕ್ತಿ, ನಿಮ್ಮ ಮುಂದಿನ ಭವಿಷ್ಯವಾಗಿ ರೂಪುಗೊಳ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕೆಲವು ಎಚ್ಚರಿಕೆಗಳನ್ನು ವಾರ್ನಿಂಗ್ ಕೊಡ್ತಾ ಇದ್ದಾರೆ ಬಾಬಾ. ಅತಿಯಾದ ಹೊಣೆಗಾರಿಕೆ ನಿಮ್ಮ ಮೇಲೆ ಹಾಕಿಕೊಳ್ಬೇಡಿ. ಎಲ್ಲವನ್ನ ನೀವೇ ಹೊರುವ ಅಗತ್ಯವೇನಿಲ್ಲ. ಭಾವನೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು ಬೇಡ. ಒಳಗೆ ಅದನ್ನು ನಿಮಗೆ ನೀವು ಹೇಳ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಅತಿಯಾದ ನಿಯಂತ್ರಣ ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡುತ್ತೆ ಅನ್ನೋ ರೀತಿಲೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ಮನಸ್ಸಲ್ಲಿರುವ ಒಂದು ಆಸೆ, ಒಂದು ನೋವು ಏನಿದೆಯೋ ಅದನ್ನು ಹೇಳ್ಕೊಳ್ಳಿ. ಅಂದರೆ ಅದನ್ನು ಗುರುವಿನ ಹತ್ರ ಹೇಳ್ಕೊಂಡಾಗ ನಿಮ್ಮ ಎನರ್ಜಿ ಆ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ, ನಿಮಗೆ ಸಮಾಧಾನ ಸಿಗುತ್ತೆ. ಬೇರೆ ಮನುಷ್ಯ ಹತ್ರನೇ ಹೇಳ್ಕೊಳ್ಬೇಕು ಅಂತ ಏನಿಲ್ಲ. ಕೆಲವೊಂದು ಸಾರಿ ಬೇರೆಯವರನ್ನು ನೀವು ನಂಬಿ ಹೇಳ್ಕೊಂಡ್ರೆ ಅದೆಲ್ಲೋ ಒಂದು ರೀತಿಲಿ ನಿಮ್ಮ ಆತ್ಮಾಭಿಮಾನವನ್ನು ಕೊಂದಂತ ಹಾಗೆ ಆಗತ್ತೆ. ಇಲ್ಲಾಂದರೆ ಎಲ್ಲೋ ಒಂದು ರೀತಿಲಿ ಅವರು ಆಡ್ಕೊಳ್ಳೋ ಹಾಗಾಗತ್ತೆ ಅನ್ನೋ ರೀತಿಲೂ ಕೂಡ ಕಾಣಿಸ್ತಿದೆ. ಮತ್ತೊಂದು ಸಮಸ್ಯೆಗೆ ನೀವು ಗುರಿ ಆಗೋದು ಬೇಡ. ಅದನ್ನು ಗುರುವಿನ ಹತ್ರ, ದೈವಶಕ್ತಿ ಹತ್ರ ಹೇಳ್ಕೊಳ್ಳಿ. ಇಲ್ಲ ನೀವು ಮುದ್ದಾಗಿ ಸಾಕಿದ ಪ್ರಾಣಿ ಪಕ್ಷಿ ಏನಿದೆಯೋ ಅದ್ರ ಹತ್ರನೂ ಕೂಡ ಹೇಳ್ಕೊಳ್ಬೋದು. ಆ ಎನರ್ಜಿ ನಿಮ್ಮ ಎನರ್ಜಿಗೆ ಎಲ್ಲೋ ಒಂದು ರೀತಿಲಿ ಹೀಲ್ ಮಾಡುತ್ತೆ ಅನ್ನೋ ರೀತಿಲೂ ಕೂಡ ಕಾಣಿಸ್ತಾ ಇದೆ. ಮನಸ್ಸಲ್ಲಿ ನಿಂತ ಕೆಲವು ಭಾವನೆಗಳು, ವಿಚಾರಗಳು ದುರ್ವಾಸನೆಯನ್ನು ತರ್ತವೆ. ಹೇಗೆ ನಿಂತ ನೀರು ಕೆಲವೊಂದು ಸಾರಿ ದುರ್ವಾಸನೆಯನ್ನು ತರುತ್ತೋ ಅದೇ ರೀತಿ ಆಗಿಬಿಡುತ್ತೆ. ಹಾಗಾಗಿ ನಿಮ್ಮ ಭಾವನೆಗಳನ್ನು ಗುರುವಿನಲ್ಲಿ, ನೀವು ನಂಬಿದ ದೈವಶಕ್ತಿಗಳಲ್ಲಿ ವ್ಯಕ್ತಪಡಿಸಿ. ಆಗ ಅದು ಹರಿಯುವ ನೀರಾಗತ್ತೆ. ಹರಿಯುವ ನೀರಿನಲ್ಲಿ ಏನೇ ದೋಷಗಳಿದ್ರೂ ಕೂಡ ಅವು ಪರಿವರ್ತನೆಗೊಳ್ಳುತ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ ಹಾಗೆ ಒಂದು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ಎಲ್ಲಾದರೂ ಒಂದು ಕಡೆ ಹೂಡಿಕೆ ಮಾಡಬೇಕು ಅಂತೇಳಿ ಏನಾದರೂ ಅಂದ್ಕೊಂಡಿದ್ರೆ ಅಂದರೆ ಅದರಲ್ಲಿ ಅಪಾಯಕರ ಅಂಥೇಳಿ ಸೂಚಿಸ್ತಾ ಇದೆ. ಹಾಗೆ ಕೆಲವು ಸಾಲಗಳು ಕೂಡ ಈ ತಿಂಗಳು ಬೇಡ ಅನ್ನೋ ರೀತಿಯಲ್ಲಿ ಸೂಚಿಸ್ತಾ ಇದೆ. ನಿಮಗೆ ಅದು ಕನ್ವರ್ಟ್ ಆಗ್ತಾ ಇದೆ ಈ ಸಮಯದಲ್ಲಿ. ಹಾಗಾಗಿ ಈ ಎನರ್ಜಿ ಪ್ರಕಾರ ನೀವು ಬೇಡ ಅಂತ ಹೇಳಿ, ಅಂದರೆ ಸಾಲ ಮಾಡೋದಾಗಿರ್ಬೋದು, ಇಲ್ಲಾಂದರೆ ಒಂದು ಹೂಡಿಕೆಯನ್ನು ತಪ್ಪಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳಿ. ನೀವು ಅವರನ್ನು ಪ್ರೀತಿ ಮಾಡ್ತಿರೋ ಇಲ್ಲೋ, ಕಾಳಜಿ ಮಾಡ್ತಿರೋ ಇಲ್ಲೋ, ನಿಮ್ಮನ್ನೇ ಆಗಿರ್ಬೋದು, ಅವ್ರು ಪ್ರೀತಿ ಮಾಡ್ತಾರೋ ಇಲ್ಲೋ, ಕಾಳಜಿ ಮಾಡ್ತಾರೋ ಇಲ್ಲೋ, ನಿಮ್ಮ ಬೆಲೆ ಅವರಿಗೆ ತಿಳಿದಿದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಇಂತಹ ಒಂದು ನಿಷ್ಠೆಯ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗ್ತವೆ. ಈಗ ಅದರಲ್ಲಿ ಏನಾದರೂ ಸ್ವಲ್ಪ ಅಂತರ, ಇಲ್ಲ ಒಂದು ಬಿರುಕು, ಇಲ್ಲ ಒಂದು ವೈಮನಸ್ಸು ಉಂಟಾಗಿರ್ಬೋದು. ಆದರೆ ಇವುಗಳ ಆಧಾರದ ಮೇಲೆಯೇ ಆ ಸಂಬಂಧ ಗಟ್ಟಿಯಾಗಿ ನಿಲ್ಲುತ್ತೆ. ಯಾಕಂದರೆ ನಿಮ್ಮ ಕಾಳಜಿ, ನಿಮ್ಮ ಪ್ರೀತಿ ಅದು ಬಹಳ ವಿಶಿಷ್ಟವಾಗಿ ನಿಷ್ಠೆಯಿಂದ ಕೂಡಿದೆ. ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಭಗವಂತನಿಂದ ಸಿಗುತ್ತೆ, ಮನುಷ್ಯರಿಂದ ಅಲ್ಲ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆತ್ಮೀಕವಾದ ಒಂದು ಸಂದೇಶವನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ. ನೀನು ಬೆಟ್ಟದಂತೆ ಸ್ಥಿರ, ಗಾಳಿ ಬಿರುಗಾಳಿಗಳು ಕೂಡ ನಿನ್ನನ್ನು ಕದಲಿಸಲಾರವು ಅನ್ನೋ ರೀತಿಲಿ ಒಂದು ಭರವಸೆಯನ್ನು ತುಂಬ್ತಾ ಇದ್ದಾರೆ ಸಾಯಿ ನಿಮಗೆ. ನನ್ನನ್ನು ನಂಬಿ ನನ್ನ ಪಾದಗಳಿಗೆ ಶರಣಾಗಿರುವ ನನ್ನ ಭಕ್ತರನ್ನು ನಾನು ಎಂದಿಗೂ ಕೈ ಬಿಡೋದಿಲ್ಲ. ನನ್ನ ಆಶೀರ್ವಾದಗಳು ಕೆಲವೊಂದು ಸಾರಿ ಪಾಠಗಳಾಗಿ, ಕೆಲವೊಂದು ಸಾರಿ ರಕ್ಷಣೆಯಾಗಿ, ಕೆಲವೊಂದು ಸಾರಿ ಅವರು ಇಚ್ಛಿಸಿದ ಇಚ್ಛೆಗಳ ಪೂರ್ಣಗೊಳ್ಳುವಿಕೆಯಾಗಿ ಅವರ ಜೊತೆ ಸದಾ ಇರುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಬಾಬಾ ನಿಮಗೆ ಈ ಮಾತನ್ನು ಹೇಳ್ತಿದ್ದಾರೆ. ನೀವು ಇವತ್ತು ಗುರುವಾರ ಆಗಿರೋದ್ರಿಂದ ಯಾವ ರೀತಿ ಪ್ರಾರ್ಥನೆ ಇಟ್ಟಿದ್ರೆ ಏನೋ ಗೊತ್ತಿಲ್ಲ. ಅದಕ್ಕೆ ತಕ್ಕ ಹಾಗೆ ಬಾಬಾರವರ ಒಂದು ಬ್ಲೆಸ್ಸಿಂಗ್ ಆಗಿರ್ಬೋದು, ಎಚ್ಚರಿಕೆ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು ನಿಮಗೆ ಇಲ್ಲಿ ಒಂದು ಉತ್ತರವಾಗಿ ಸಿಕ್ಕಿದೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಚಾರ ರೆಸನೆಟ್ ಆಗ್ತಾ ಇದೆ. ಒಟ್ಟಾರೆಯಾಗಿ ಈ ಗುರುವಾರ ಅಂದ್ರೇ ನಿಮಗೆ ಒಂದು ವಿಶೇಷ, ಒಂದು ತುಂಬ ಬಲ, ಒಂದು ರೀತಿಯ ಸಂತೋಷ ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳು ನಿಧಾನವಾಗಿ ಈಗ ಕಾರ್ಯರೂಪಕ್ಕೆ ಬರಲಿಕ್ಕೆ ಶುರುವಾಗಿದ್ದಾವೆ. ಖಂಡಿತ ನಿಮ್ಮ ಪ್ರಯತ್ನಗಳು ವ್ಯರ್ಥ ಆಗಿಲ್ಲ. ನಿಮಗೆ ಒಂದು ಸಮಯದಲ್ಲಿ ಹಾಗೆ ಅನಿಸಿತ್ತು, ನನ್ನ ಪೂಜೆ, ನನ್ನ ಪ್ರಾರ್ಥನೆ, ಹಾಗೆ ನಾನು ಪಟ್ಟ ಶ್ರಮ ಎಲ್ಲವೂ ವ್ಯರ್ಥ ಆಗಿದೆ ಅನ್ನೋ ರೀತಿಯಲ್ಲಿ ಗೊಂದಲ ಮೂಡಿಸ್ಕೊಂಡಿದ್ರೆ. ಆದರೆ ಈಗ ಗುರುವಿನ ಪಾದಗಳಲ್ಲಿ ಶರಣಾದ ಮೇಲೆ ನಿಮಗೆ ಎಲ್ಲ ವಿಚಾರಗಳಲ್ಲೂ ಒಂದು ಕ್ಲಾರಿಟಿ, ಅಂದರೆ ಒಂದು ಸ್ಪಷ್ಟತೆ ಸಿಗ್ತಾ ಹೋಗಿದೆ. ಇದರಿಂದ ಅವರ ಆಶೀರ್ವಾದವು ಕೂಡ ಯಾವುದೇ ರೀತಿ ವ್ಯರ್ಥ ಆಗಿಲ್ಲ. ನಿಮ್ಮ ಪರಿಶ್ರಮವನ್ನು ಗುರುತಿಸಲಾಗಿದೆ. ಆದರೆ ಸಮಯಕ್ಕೆ ಸರಿಯಾಗಿ ಅದು ನಿಮಗೆ ಸಿಗೋದು. ಅಲ್ಲಿವರೆಗೂ ಕೆಲವು ಪಾಠಗಳನ್ನು ಕೂಡ ಕಲಿಯೋದಿರುತ್ತೆ. ಹಾಗೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಇರುತ್ತೆ. ಹಾಗೆ ಸರಿಯಾದ ನಿರ್ಧಾರಗಳು ಮತ್ತು ತಪ್ಪು ನಿರ್ಧಾರಗಳ ಅಂತರವನ್ನು ಗುರುತಿಸೋದು ಇರುತ್ತೆ. ಹಾಗೆ ಒಂದು ಸಂಚಿತ ಕರ್ಮದ ಬ್ಯಾಲೆನ್ಸನ್ನು ಕಳ್ಕೊಳ್ಳೋಕ್ಕೂ ಕೂಡ ಇಲ್ಲಿ ದಾರಿ ಸಿಗುತ್ತೆ. ಒಟ್ಟಾರೆಯಾಗಿ ನೀವು ಗುರುವಿನಲ್ಲಿ ಯಾವ ರೀತಿ ಒಂದು ವಿಶ್ವಾಸವಿಟ್ಟು ಶರಣಾಗಿದ್ರೋ ಆ ನಂಬಿಕೆ ನಿಮ್ಮನ್ನು ಕಾಯ್ತಾ ಇದೆ. ಏನೇ ಆದರೂ ಅದು ನಿಮಗೆ ಒಳ್ಳೆಯದೇ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರದ ದಾರಿ ಕಾಣಿಸುತ್ತೆ ಸ್ಪಷ್ಟವಾಗಿ. ಆತುರ ಬೇಡ, ನಿಮ್ಮ ಯೋಜನೆಯೊಂದಿಗೆ ಮುಂದೆ ನಡೀರಿ. ಮೌನ ಮತ್ತು ಶಿಸ್ತು ನಿಮ್ಮ ದೊಡ್ಡ ಶಕ್ತಿಯಾಗಿದೆ. ಎಲ್ಲವನ್ನು
ಒಬ್ಬನೇ ಮಾಡ್ತಿದ್ದೀನಿ ಅನ್ನುವ ಹೊರೆಯನ್ನು ಹೊತ್ತುಕೊಳ್ಳುವ ಬದಲು ಅದನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನನ್ನ ಜೊತೆ ನನ್ನ ಗುರುವಿದ್ದಾರೆ, ಅವರ ಬೆಂಬಲ ಇದೆ, ನಾನು ಅವರ ಮಾರ್ಗದರ್ಶನಂತೆ ನಡೀತೀನಿ, ಆಗ ನನ್ನ ಎಲ್ಲ ರೀತಿಯ ಒತ್ತಡದ ಕೆಲಸಗಳು ಒಳ್ಳೆಯ ರೀತಿಯಲ್ಲಿ ಯಶಸ್ಸನ್ನು ಕಾಣ್ತವೆ ಅನ್ನೋ ರೀತಿಯಲ್ಲಿ ನೀವು ಒಂದು ಸ್ಪಷ್ಟತೆಯನ್ನು ಕಂಡುಕೊಳ್ಳಿ. ಖಂಡಿತವಾಗಿಯೂ ನೀವು ಸಮರ್ಪಣೆ ಮಾಡಿದ ವಿಚಾರ ಅದಕ್ಕೆ ತಕ್ಕ ಹಾಗೆ ಒಂದು ಪ್ರತಿಫಲವನ್ನು ಕಾಣ್ತಾ ಹೋಗುತ್ತೆ. ಒಂದು ಸ್ಪಷ್ಟತೆಯೊಂದಿಗೆ ಅತಿಯಾದ ಹೊಣೆಗಾರಿಕೆ ನಿಮ್ಮ ಮೇಲೆ ಒತ್ತಡ ತರ್ತಾ ಇದೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಕಾಣಿಸ್ತಿದೆ. ಭಾವನೆಗಳನ್ನು ಒಳಗಿಟ್ಕೊಳ್ಳೋದು ಬೇಡ, ಅದು ಮನಸ್ಸಿಗೆ ಭಾರವಾಗ್ತಾ ಇದೆ, ಅವರ ಜೀವನದ ಬಗ್ಗೆ ಒಂದು ನಿರುತ್ಸಾಹ ಮೂಡಿಸ್ತಾ ಇದೆ. ಹಣಕಾಸಿನಲ್ಲಿ ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ಅನ್ನೋ ರೀತಿಯಲ್ಲಿ ಎಚ್ಚರಿಕೆ ಸಂದೇಶ ಕೊಡ್ತಾ ಇದೆ. ಎಲ್ಲವನ್ನು ನಿಯಂತ್ರಿಸಲು ನೀವೇ ಹೋಗಬೇಡಿ, ಕೆಲವೊಂದು ವಿಚಾರಗಳನ್ನು ಬಿಡೋದು ಕೂಡ ಬುದ್ಧಿವಂತಿಕೆ ಲಕ್ಷಣ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಬಾಬಾ ಹೇಳ್ತಿದ್ರೆ ನೀವೊಂದು ಪಾತ್ರ ಅಷ್ಟೇ, ನಿಮ್ಮ ಆತ್ಮ ಲೌಕಿಕ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದೆ, ಆದರೆ ಅದರಲ್ಲಿ ಕಳೆದು ಹೋಗಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾರೆ. ಒಂದು ಸ್ಪಷ್ಟವಾದ ವಿಚಾರದೊಂದಿಗೆ ಮುಂದೆ ಸಾಗಿ. ಬಾಬಾ ಹೇಳ್ತಿದ್ರೆ ನಿಮ್ಮ ಮೇಲೆ ನನ್ನ ದೃಷ್ಟಿ ಇದೆ, ಅಂದರೆ ನನ್ನ ಕಣ್ಣುಗಳು ನಿಮ್ಮನ್ನು ನೋಡ್ತಾ ಇದ್ದಾವೆ, ನೀವು ಬೀಳೋದಿಲ್ಲ. ನಿಮ್ಮ ಹಿಂದಿನ ಜನ್ಮದ ಕರ್ಮ ಅಂತ ಸಮಯ ಏನಾದರೂ ತಂದರೆ, ಪರಿಸ್ಥಿತಿ ಏನಾದರೂ ನಿಮಗೆ ಎದುರಾಗುವಂತೆ ಮಾಡಿದರೆ ನನ್ನ ಕೈಗಳು ನಿಮ್ಮನ್ನು ಬಾಚಿ ತಪ್ಕೊಳ್ತವೆ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಡೋದ್ರ ಮೂಲಕ ಇಂದಿನ ಒಂದು ಟ್ಯಾರೋ ರೀಡಿಂಗ್ನ ಮೆಸೇಜ್ ಮುಕ್ತಾಯ ಆಗ್ತಾ ಇದೆ ಸ್ನೇಹಿತರೆ. ಅಂದರೆ ಇವತ್ತಿನ ಒಂದು ವಿಚಾರಗಳು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ, ಎಲ್ಲೋ ಒಂದು ರೀತಿಯಲ್ಲಿ ಸ್ಪಷ್ಟವಾದ ವಿಚಾರಗಳಲ್ಲಿ ಪರಿವರ್ತನೆ ತಗೊಳ್ಳೋಕ್ಕೆ ಸಹಾಯ ಮಾಡಿದರೆ ಬಾಬಾರವರ ಈ ಒಂದು ಎಚ್ಚರಿಕೆ ಆಗಿರ್ಬೋದು, ಒಂದು ಬ್ಲೆಸ್ಸಿಂಗ್ ಆಗಿರ್ಬೋದು, ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.